ಇದಕ್ಕೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಇದು ಸ್ವಲ್ಪ ಬಾಯ್ಲ್ ಆಗೋಷ್ಟು. ಇದು ಒಂದು ಕುದಿ ಬಂದಮೇಲೆ ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನೇತ್ರ ರಂಗನಾಥ್ ವ್ಲಾಗ್ಸ್. ಇವತ್ತು ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಮಿಲ್ಕ್ ಪೌಡ್ರಲ್ಲಿ ಟೀ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಹಾಲನ್ನು ಸೇರಿಸಿ ಟೀ ಮಾಡ್ತಾಯಿದ್ದೀವಿ. ಅದಕ್ಕೇನೇನು ಬೇಕು ಅಂದರೆ 1 ಲೋಟ ನೀರು, 1-2 ಸ್ಪೂನ್ ಟೀ ಪೌಡ್ರು, ನಾನು ರೆಡ್ ಲೇಬಲ್ ತೊಗೊಂಡಿದ್ದೀನಿ, 3 ಸ್ಪೂನ್ ಶುಗರ್ ಸಕ್ಕರೆ, ಅರ್ಧ ಬೌಲ್ ಹಾಲು, 3 ಸ್ಪೂನ್ ಹಾಲು ಪೌಡರ್. ಇದು ಹೇಗೆ ಮಾಡೋದು ಅಂದರೆ ನೋಡೋಣ ಬನ್ನಿ. ಗ್ಯಾಸಲ್ಲಿ ಗ್ಯಾಸ್ ಹಚ್ಕೋಬೇಕು, ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಅದಕ್ಕೆ 1 ಕಪ್ ನೀರು ಹಾಕಬೇಕು. ಆಮೇಲೆ ಟೀ ಪೌಡ್ರ್ ಹಾಕಬೇಕು. ಇದು ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಆಗಬೇಕು. ಆಗ ಅದು ಬಾಯ್ಲ್ ಆಗೋ ಅಷ್ಟರೊಳಗಡೆ ಹಾಲು ಪೌಡ್ರಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಾಡ್ತಾ ಇದೆಯಲ್ಲ, ಇದಕ್ಕೆ ಸಕ್ಕರೆ ಹಾಕಬೇಕು. ಸ್ವಲ್ಪ ಸೌಟಲ್ಲಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಾಡಲಿ. ಇದು ನೋಡಿ ಈ ಥರ ಆಗಿದೆ. ಈ ಥರ ಹಾಕಬೇಕು. ಇದಕ್ಕೆ ಹಾಲು ಹಾಕಬೇಕು, ಅರ್ಧ ಕಪ್ ಹಾಲು ಹಾಕಬೇಕು. ಇದು ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಬೇಕು. ಆಮೇಲೆ ಇದು ಸ್ವಲ್ಪ ಮಳ್ಳದ ಮೇಲೆ ಮಿಲ್ಕ್ ಪೌಡ್ರು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಹಾಕಬೇಕು. ಇದಕ್ಕೆ ಅದನ್ನು ನೀಟಾಗಿ ಕಲಿಸಿ ಅದನ್ನೆಲ್ಲ ನೀಟಾಗಿ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಬೇಕು. ಇದು ಸ್ವಲ್ಪ ಅದನ್ನು ಗಂಟಿದ್ರೂ ಪರವಾಗಿಲ್ಲ, ಅದು ಬಿಸಿಲೆಲ್ಲ ಕರಗುತ್ತದು. ಹಿಂಗೆ ಎಲ್ಲ ತಿರುಗಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಾಡಬೇಕು. ನೋಡಿ ಇದು ಹೆಂಗೆ ಮಾಡ್ತಾ ಇದೆ ಅಂತ, ಸ್ವಲ್ಪ ಚೆನ್ನಾಗಿ ನೊರೆ ಬರೋ ಥರ ಮಾಡ್ತಾ ಇದೆ. ಇದು ಕಲರೆಲ್ಲ ಸ್ವಲ್ಪ ಚೇಂಜ್ ಆಗಬೇಕು. ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ಥರ ಎಲ್ಲ ತಿರುಗಿಸಿ ಇದು ಮಾಡಿಕೊಂಡು ಚೆನ್ನಾಗಿ ಮೇಲೆ ಇದೀಗ ಸ್ವಲ್ಪ ಹೊತ್ತು ಆಗ್ತಾಯಿದೆ. ಆಗಿದೆ. ಇದು ಗ್ಯಾಸ್ ಆಫ್ ಮಾಡಿಕೊಂಡು ಇವಾಗ ನಾವು ಸೋಸ್ಕೋಬೇಕು. ಈಗ ಸೋಸ್ಕೊತಾ ಇದ್ದೀವಿ. ಸೋಸ್ಕೊಂಡ್ಮೇಲೆ ನಾವು ಕಪ್ಪಿಗೆ ಹಾಕ್ಕೊಂಡು ಇವಾಗ ಒಂದು ದೊಡ್ಡ ಕಪ್ಪಲ್ಲಿ ತುಂಬ ಆಗಿದೆ ಅಷ್ಟು. ಇದಕ್ಕೆ ಇವಾಗ 2 ಕಪ್ಪು ಟೀ ರೆಡಿಯಾಗಿದೆ. ಇದು ಸಂಜೆ ಟೈಮು ಈ ಥರ ಟೀ ಮಾಡಿಕೊಂಡು ಸ್ನ್ಯಾಕ್ಸ್ ಜೊತೆ ಇದು ಕುಡಿತಾ ಇದ್ದರೆ ತುಂಬ ಮಜವಾಗಿರುತ್ತೆ. ಇದು ಹೇಗೆ ಬಂದಿದೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.